ಆಂಜನೇಯ ದೇಗುಲದಲ್ಲಿ ನಿಗೂಢ ಗೆಜ್ಜೆ ಶಬ್ದ ಕೇಳಿಸಿದೆ. ಗೆಜ್ಜೆ ಶಬ್ದ ಕೇಳಿಸಿಕೊಳ್ಳುವುದಕ್ಕೆ ಅಲ್ಲಿನ ಗ್ರಾಮಸ್ಥರು ಓಡೋಡಿ ಬಂದಿದ್ದಾರೆ. ಕೊರ್ಲಹಳ್ಳಿಯಲ್ಲಿರುವಂತಹ ಆಂಜನೇಯ ದೇವಾಲಯದಲ್ಲಿ ಈ ರೀತಿ ಗೆಜ್ಜೆ ಶಬ್ದ ಕೇಳಿಸಿದೆಯಂತೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಆಂಜನೇಯ ದೇಗುಲದಲ್ಲಿ ಈಗ ಸದ್ಯ ಗ್ರಾಮಸ್ಥರು ಜಮಾಯಿಸಿದ್ದಾರೆ. ರಾತ್ರಿ ಇಡೀ ದೇಗುಲದಲ್ಲೇ ಜಾಗರಣೆ ಮಾಡಿದ್ದಾರೆ. ಗೆಜ್ಜೆ ಶಬ್ದ ಕೇಳಿಸಿಕೊಳ್ಳುವುದಕ್ಕೆ ಗ್ರಾಮಸ್ಥರು ರಾತ್ರಿ ಇಡೀ ಅಲ್ಲೇ ಕಳೆದಿದ್ದಾರೆ. ನೋಡಿ, ಆಂಜನೇಯ ದೇಗುಲದಲ್ಲಿ ನಿಗೂಢ ಗೆಜ್ಜೆ ಶಬ್ದ ಕೇಳಿಸಿದೆ. ಯಾವ ಮಟ್ಟಕ್ಕೆ ಗ್ರಾಮಸ್ಥರು ಅಲ್ಲಿ ಸೇರಿದ್ದಾರೆ ನಿನ್ನೆ ರಾತ್ರಿಯಿಂದ. ಆಂಜನೇಯ ದೇಗುಲದಲ್ಲಿ ಎರಡೂ ಮೂರ್ತಿಗಳಿವೆ. ಎರಡೂ ಮೂರ್ತಿಗಳನ್ನ ದೇಗುಲಕ್ಕೆ ಆ ಗ್ರಾಮಸ್ಥರು ಅಲ್ಲಿ ತಂದಿಟ್ಟಿದ್ದಾರೆ. ಮೂರ್ತಿ ತಂದಿಟ್ಟ ಮೇಲೆ ಅಲ್ಲಿ ಗೆಜ್ಜೆನಾದ ಕೇಳಿಸ್ತಾ ಇದೆ. ದೇಗುಲದ ಗರ್ಭಗುಡಿಯಿಂದ ಗೆಜ್ಜೆನಾದ ಕೇಳಿ ಬರ್ತಾ ಇದೆ. ದೇಗುಲದ ಒಳಕ್ಕೆ ಹೋಗೋದಕ್ಕೆ ಗ್ರಾಮಸ್ಥರು ಭಯ ಪಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಎರಡು ದೇವಿ ಅಂದ್ರೆ ದುರ್ಗಮ್ಮ ಮತ್ತೆ ಮಾಯಮ್ಮ ದೇವಿ, ಅಲ್ಲಿ ಆ ದೇವಸ್ಥಾನ ನಿರ್ಮಾಣ ಆಗುವಂತಹ ಕಾರಣಕ್ಕಾಗಿ ಆ ಎರಡೂ ಮೂರ್ತಿಗಳನ್ನ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ತಂದಿಡ್ಲಾಗಿತ್ತಂತೆ. ಅದಾದ ನಂತರದಿಂದ ಅಲ್ಲಿ ಗೆಜ್ಜೆನಾದ ಕೇಳಿಸ್ತಾ ಇದೆ ಅಂತ. ಆ ಗ್ರಾಮಸ್ಥರಾದಂತಹ ಮಹೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಷ್ಟೊತ್ತಿಗೆ ಈ ರೀತಿ ಗೆಜ್ಜೆನಾದ ಕೇಳಿಸ್ತು? ಮೊದಲನೇದಾಗಿ ಯಾರು ಕೇಳಿಸ್ಕೊಂಡ್ರು? ಎಷ್ಟೊತ್ತಿಗೆ ಆಗಿದಂತಹ ಘಟನೆ ಇದು ಮಹೇಶ್? ಮೇಡಮ್ ಕೇಳಿಸ್ತಾ ಇದೆ. ಮೊನ್ನೆ ನೈಟ್ ಹುಡ್ರು ಆಡ್ತಾ ಇದ್ರು 8 ಗಂಟೆಯಿಂದ. ಸ್ಕೂಲ್ ಹುಡ್ರು ಆಡ್ತಾ ಇರೋ ಮುಂದೆ ಗೆಜ್ಜೆ ಸೌಂಡ್ ಬಂತಿಂದ ಹಿರಿಯರಿಗೆ ತಿಳಿಸಿದ್ರೆ ಅಲ್ಲಿ ಓಣೆಯಲ್ಲಿ ಎಲ್ಲರಿಗೆ ಎಲ್ಲರೂ ಆಕಂತವಾಗಿ ಊರಿನ ಜನರೆಲ್ಲ ಹಿರಿಯರಿಗೆ ಎಲ್ಲರೂ ತಿಳಿಸಿದ್ರೆ ಊರ್ ಜನ ಎಲ್ಲ ಹೋಗಿದ್ದೀವಿ. ನಾವು ನಿನ್ನೆ ಇದ್ದೀವಿ ಅಲ್ಲಿ ರಾತ್ರಿ. ಬಟ್ ಒಳಗಡೆ ವಿಡಿಯೋ ಮಾಡಿದ್ರೆ ಹುಡ್ರು ದೇವ್ರಿದೆ, ಒಟ್ಟು ಸೌಂಡ್ ಮಾತ್ರ ಕಂಟಿನ್ಯೂ ಸ್ಟಾಪ್ ಆಗ್ತಾ ಇಲ್ಲ. ಊರಿನ ಜನಕ್ಕೆಲ್ಲ ಭಯ ಭೀತಾಗ್ಬಿಟ್ಟಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಲಕ್ಕುಂಡಿಲಿ ಆಯ್ದೊಂದು ಘಟನೆ, ಒಂದು ನಿಧಿ ಸಿಕ್ಕಿದೊಂದು, ಇದು ನಮ್ಮ ಜಿಲ್ಲೆಯಲ್ಲಿ ಆಗ್ತಿರೋದ್ರಿಂದ ಜನ ಆತಂಕದಲ್ಲಿದ್ದಾರೆ. ಅಲ್ಲ, ಒಳಗಡೆ ಹೋಗೋ ಪ್ರಯತ್ನ ಏನಾದ್ರು ಮಾಡಿದ್ರ? ಅಂದ್ರೆ ಯಾರಾದ್ರೂ ಬೇಕಂತ ಇದನ್ನ ಮಾಡ್ತಾ ಇದಾರ ಹೇಗೆ ಅಂತ ಭಯ ಪಡ್ತಿದ್ರೆ ಯಾರು ಮಾಡ್ತಾ ಇಲ್ಲ. ಅದಕ್ಕೇನಂತಾರೆ ಅವರು ಇದು ಸಂಬಂಧಪಟ್ಟವ್ರು ಬಂದು ನೋಡಿ ಅಂತ ಊರಿನ ಜನ ಎಲ್ಲ ಆತಂಕದಲ್ಲಿದ್ದಾರೆ. ಯಾರಾದ್ರೂ ಒಳಗಡೆ ಹೋಗಿದ್ರಾ? ಇಲ್ಲ, ಯಾರು ಹೋಗ್ತಾ ಇಲ್ಲ. ಎದುರು ಯಾರು ಹೋಗ್ತಾ ಇಲ್ಲ. ಹಿಂದೆ ಒಂದು ಈ ದೇವ್ರ ದಿನ ಪವಾಡ ಆಗಿತ್ತಂತೆ. ನಮ್ಮ ಅರ್ಜೇಂದ್ರ ಅಪ್ಪ ಹೇಳ್ತಿದ್ದಾರೆ ಅವಾಗ ಹಿಂದೆ. ಎಷ್ಟು ದಿನಗಳಿಂದ ಈ ರೀತಿ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ಮಹೇಶ್ ಅವರೇ? ಇಲ್ಲಿ 3 ದಿನ ಆಯ್ತು. 3 ದಿನ ಆಯ್ತು. ನಿನ್ನೆ ನೈಟ್ 8 ಗಂಟೆಯಿಂದ ಇಲ್ಲಿ ಮಟ್ಟ ಕಂಟಿನ್ಯೂ ಇದೆ. ಬಟ್ ಒಂದು ಸೆಕೆಂಡ್ ಸ್ಟಾಪ್ ಆಗ್ತಾ ಇಲ್ಲ. ಪೊಲೀಸ್ನವ್ರಿಗೆ ಏನಾದ್ರು ಹೇಳಿದ್ರಾ? ಇಲ್ಲ, ಗ್ರಾಮಸ್ಥರು ತಿಳಿಸ್ತೀವಿ ಅಂದ್ರೆ ಗ್ರಾಮ ಪಂಚಾಯತಿ ಪಿಡೋರ್ಗೆ ಸಂಬಂಧಪಟ್ಟ ಎಲ್ಲ ತಿಳಿಸ್ತು ಅಂತ ಹೇಳಿದ್ದಾರೆ ಪೊಲೀಸರಿಗೆ. ಬಟ್ ಜನ ಆತಂಕದಲ್ಲಿ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಅಲ್ಲ, ಈ ದುರ್ಗಮ್ಮ ಮತ್ತೆ ಮಾಯಮ್ಮ ದೇವಿ ಮೂರ್ತಿಗಳನ್ನ ತಂದಿಟ್ಟ ಮೇಲೆ ಈ ರೀತಿ ಗೆಜ್ಜೆ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರು, ಹೌದಾ? ಹೌದು ಪಕ್ಕ. ಅಂದ್ರೆ ಈ ಮೂರ್ತಿ ತಂದಿಟ್ಟು ಆಗಲೇ ಒಂದು 7-8 ದಿನ ಆಗಿರ್ಬೋದು. ಅಲ್ಲಿಂದ ಸೌಂಡ್ ಇಲ್ಲ. ಇಲ್ಲಿ ಸೌಂಡ್ ಆಗಿದ್ದು ಮೊನ್ನೆ ನೈಟ್ ಇಂದ. ಇನ್ನಿಂದ ಮೊನ್ನೆ ರಾತ್ರಿಯಿಂದ ಸೌಂಡ್ ಆಗ್ತಾ ಇದೆ. ಓಕೆ ಮಹೇಶ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಬಗ್ಗೆ
ಆಗಲ್ಲ